ಏನ ಮಾಡ್ತಾ ಇರೋದು ನೀನು? ಅಯ್ಯೋ, ಏನು ಮಾಡಿದ್ನಮ್ಮ? ಏನು ಮಾಡಿದೆ ಅಂತ ಗೊತ್ತಿಲ್ವಾ ನಿನಗೆ? ಅಯ್ಯೋ, ನಾನೇನು ಮಾಡಿದೆ? ಅಲ್ಲ, ಶಿಲ್ಪರ ಅಣ್ಣ ಬಂದಾಗಿಂದ ನೋಡ್ತಾ ಇದ್ದೀನಿ. ಏನು ನಡ್ಕೊತಿರೋ ರೀತಿ ನಿಂದು? ನಿಜ ಹೇಳು, ಆ ಹುಡುಗ ನಿನಗೆ ಯಾವಾಗಿಂದ ಪರಿಚಯ? ಅಯ್ಯೋ ಅತ್ತೆ, ನಮ್ಮಣ್ಣ ಎಲ್ಲಿ ಪರಿಚಯ ಇರ್ತಾನೆ? ನಮ್ಮಣ್ಣ ಇದೇ ಮೊದಲನೇ ಸರಿಲ್ವಾ ಈ ಮನೆಗೆ ಬರ್ತಾ ಇರೋದು? ಮುಚ್ಚೆ ಬಾಯಿ. ನೀನು ಬಾಯಿ ಮುಚ್ಚು. ನಾನು ನಿನ್ನನ್ನು ಕೇಳ್ತಾ ಇಲ್ಲ, ನಾನು ನನ್ನ ಮಗಳನ್ನ ಕೇಳ್ತಾ ಇದ್ದೀನಿ. ಮಧ್ಯದಲ್ಲಿ ನೀನು ಮಾತಾಡಿ ಕೂಡ್ದು ಅಷ್ಟೇ. ಏನಮ್ಮ, ಏನಿದೆಲ್ಲ? ಏನಕ್ಕೆ ಹಿಂಗೆ ಆಡ್ತಿದ್ಯಾ? ನಿನ್ನ ತಂಗಿ ಜೀವನ ಕಣೋ, ನಿನ್ನ ತಂಗಿ ಜೀವನ ಕೊಚ್ಕೊಂಡು ಹೋಗ್ತಾ ಇದೆ. ಅಲ್ಲ, ಇವಳು ಜಾಮೂನ್ ಮಾಡಿಬಿಟ್ಟು ಅದ್ಯಾರೋ ಮನೆಗೆ ಬರ್ತಾರೆ ಅಂತ ಬಿಲ್ಡಪ್ ತಗೊಂಡ್ಳು. ಆದರೆ ಇರೋ ಬರೋ ಜಾಮೂನ್ನೆಲ್ಲ ಶಿಲ್ಪರ ಅಣ್ಣಂಗೆ ಯಾಕೆ ಕೊಟ್ಲು? ಅಯ್ಯೋ ಅಮ್ಮ, ಯಾರಾದರೂ ಬರ್ತಾರೆ ಮನೆಗೆ ಅಂತ ನಾನೇನು ಹೇಳಿದ್ನ? ನಾನು ಹೇಳಿದ್ದು ಜಾಮೂನ್ ಮಾಡೋದು ಕಲಿಬೇಕು ಅಂತ. ನನಗೇನು ಕನಸ ಬಿದ್ದಿರುತ್ತೆ ಅದಕ್ಕೆ ಅವ್ರ ಅಣ್ಣ ಬರ್ತಾರೆ ಅಂತ. ಏನೋ ಅಷ್ಟೊಂದು ಜಾಮೂನ್ ಇತ್ತಲ್ಲ, ತಿನ್ನೋಕ್ಕಾಗಲ್ಲ ನಮ್ಮ ಕೈಲಿ ಅಂದ್ಬಿಟ್ಟು ಎಲ್ಲ ಕೊಟ್ಟು ಕಳಿಸಿ ಅಂತ ಹೇಳಿದ್ನಪ್ಪ. ಅದಕ್ಕೆ ನೀನು ನನಗೂ ಅವ್ರಿಗೂ ಸಂಬಂಧ ಕಟ್ಟಿ ಮಾತಾಡೋ ಥರನೇ ಮಾತಾಡ್ತಿದ್ಯಾ? ನಿಜ ಹೇಳು, ಸುಮ್ಮನೆ ನನ್ನ ಹತ್ರ ಡ್ರಾಮಾ ಮಾಡಬೇಡ ನೀನು. ನನ್ನ ಮಗಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನನ್ನು ಇವಾಗಲಿಂದ ನೋಡ್ತಿಲ್ವೇ? ನೀನು ಹುಟ್ಟಿದಾಗಲಿಂದ ನೋಡ್ತಾ ಇದ್ದೀನಿ ನೀನು ಹೆಂಗೆ ಅಂತ. ನೀನು ಯಾವ್ದು ಸುಳ್ಳು ಹೇಳ್ತೀಯಾ, ಯಾವ ನಿಜ ಹೇಳ್ತೀಯಾ, ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಥರ ನಡ್ಕೋತೀಯಾ, ಪ್ರತಿಯೊಂದು ಗೊತ್ತು ನನಗೆ. ನಾನು ನಿನ್ನ ತಾಯಿ ಕಣೆ, ಮೂದೇವಿ, ನಿನ್ನ ತಾಯಿ ನಾನು. ನನಗೆ ಹೇಳಕ್ಕೆ ಬಂದ್ಬಿಟ್ಲು. ನೀನು ನಡ್ಕೊತಿರೋ ರೀತಿಲ್ಲ ಕಂಡು ಹಿಡಿದು ಬಿಡ್ತೀನಿ. ಮೀನಾ, ಅಮ್ಮ ಹೇಳ್ತಿರೋದು ನಿಜನಾ? ಶಿಲ್ಪರಣ್ಣ ನಿಂಗೆ ಮೊದಲೇ ಪರಿಚಯನಾ? ಅಯ್ಯೋ ಇಲ್ಲಣ್ಣ, ಅಮ್ಮನ ಮಾತೇನು ಕೇಳ್ತೀಯಾ? ಅಮ್ಮನ ಮಾತನ್ನು ಕೇಳಿಕೊಂಡು ನೀನು ನನ್ನ ಮೇಲೆ ಅನುಮಾನ ಪಡ್ತಿದ್ಯಲ್ಲ. ಆ ರೀತಿಯೆಲ್ಲ ಏನೂ ಇಲ್ಲ. ನಾನು ಇವ್ರ ಅಣ್ಣನ ನೋಡ್ತಿರೋದು ಇದು 2ನೇ ಸತಿ ಇರ್ಬೋದಷ್ಟೇ. ಅವತ್ತು ದೇವಸ್ಥಾನದಲ್ಲಿ ಅಮ್ಮಂಗೂ ಅವ್ರ ಅಮ್ಮಂಗೂ ಗಲಾಟೆ ಆದಾಗ. ಅದು ಬಿಟ್ಟರೆ ನಾನು ನೋಡಿದ್ದೆ ಇವತ್ತು. ಅದೇ ಮತ್ತೆ ಎಲ್ಲಿ ಪರಿಚಯ ಇರುತ್ತೆ ಅತ್ತೆ? ನೀವೇನೇನೋ ಮಾತಾಡ್ತಿದ್ದೀರಾ. ನಮ್ಮ ಅಣ್ಣಂಗೂ ಮೀನಂಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಪರಿಚಯ ಕೂಡ ಇಲ್ಲ. ಅಷ್ಟಕ್ಕೂ ನಮ್ಮ ಅಣ್ಣ ಅಂತವನಲ್ಲ. ನಮ್ಮ ಅಣ್ಣ ಶ್ರೀರಾಮನ್ ಥರ. ಅವನ್ಯಾಕೆ ಹೋಗಿ ಹೋಗಿ ಇವಳಿಂದ ಬೀಳ್ತಾನೆ? ಏನು ಆಗಿದ್ರೆ ನಿಮ್ಮ ಅರ್ಥ ನಾನು ನೋಡೋಕೆ ಚೆನ್ನಾಗಿಲ್ಲ ಅಂತನಾ? ಅಯ್ಯೋ ಮೀನಾ, ನಾನು ಹಂಗೆ ಹೇಳ್ತಾ ಇಲ್ಲ. ನಮ್ಮ ಅಣ್ಣ ಇಂಥ ವಿಷಯಕ್ಕೆಲ್ಲ ತಲೆ ಹಾಕಲ್ಲ, ಇದರೆಲ್ಲ ಇಂಟ್ರೆಸ್ಟ್ ಇಲ್ಲ ನಮ್ಮ ಅಣ್ಣಂಗೆ. ನಮ್ಮ ಅಣ್ಣನ ಗುರಿನೇ ಬೇರೆ. ಅಷ್ಟಕ್ಕೂ ನಮ್ಮ ಅಣ್ಣ ಯಾಕೆ ನನ್ನ ಸಂಸಾರಕ್ಕೆ ತೊಂದರೆ ಕೊಡ್ತಾನೆ? ಈ ರೀತಿ ಎಲ್ಲ ಮಾಡೋದ್ರಿಂದ ನನ್ನ ಸಂಸಾರಕ್ಕೆ ತೊಂದರೆ ಆಗುತ್ತೆ ಅಂತ ನಮ್ಮ ಅಣ್ಣಂಗೆ ಬುದ್ಧಿ ಇರಲ್ವಾ ಹೇಳು? ಅತ್ತೇನೆ ಏನೇನೋ ಕಲ್ಪನೆ ಮಾಡ್ಕೋತಿದ್ದಾರೆ ಅಷ್ಟೇ. ನಾನು ಕಲ್ಪನೆ ಮಾಡ್ಕೋತಿಲ್ಲ, ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ. ಅಷ್ಟಕ್ಕೂ ಬಿಡು, ಜಾಮೂನ್ದು ಬಿಟ್ಟಾಕು. ಆಮೇಲೆ ನಾವೆಲ್ಲರೂ ಈ ಮಣ್ಣನ್ನು ಕಳಿಸ್ಕೊಡ್ಬೇಕಾದ್ರೆ ಇವಳು ಇದಳಲ್ಲ, ಇವಳು ಹಿಂದೆಗಡೆಯಿಂದ ನಿಂತ್ಕೊಂಡು ಯಾರು ನೋಡ್ದಂಗೆ ಬಾಯಿ ಮಾಡ್ತಿದ್ದಾಳೆ. ಏನಮ್ಮ ಮೀನಾ, ಇದು ನಿಜನಾ? ನೀನು ಬಾಯಿ ಮಾಡ್ದಾ? ಅಯ್ಯೋ ಇಲ್ಲ ಹೇಳಪ್ಪ, ಈ ಅಮ್ಮ ಅದೇ ನೋಡ್ತೋ ಏನೋ. ನಾನು ಏನೋ ವಾಸನೆ ಬರ್ತಾ ಇತ್ತು, ಅದಕ್ಕೆ ಹಿಂಗೆ ಕೈ ಅಲ್ಲಾಡಿಸ್ತಾ ಇದ್ದೆ. ಅದನ್ನು ಬಾಯಿ ಅಂತ ಅಂದ್ಕೊಂಡಿರೋದು. ಅಬ್ಬಬ್ಬಬ್ಬ, ಏನು ಸುಳ್ಳು ಹೇಳೋದು ಕಲ್ತ್ಬಿಟ್ಟಿದೆಯೇ? ಸುಳ್ಳು ಇಲ್ಲ ಪಳ್ಳು ಇಲ್ಲ. ನಾನು ಯಾಕೆ ಸುಳ್ಳು ಹೇಳಿ? ಅಷ್ಟಕ್ಕೂ ನನಗೇನಾಗಿದೆ ಹೇಳು ಅವರಣ್ಣನಿಂದ ಬೀಳೋದಕ್ಕೆ? ಹೌದಾ? ಹಾಗಿದ್ರೆ ಸರಿ. ಆಯಿತು, ನಿನ್ನ ನಂಬ್ತೀನಿ. ಆಯಿತು, ನಾಳೆ ಒಂದು ಹುಡುಗನ ಮನೇಲಿ ಬರೋಕ್ಕೆ ಹೇಳ್ತೀನಿ, ರೆಡಿ ಆಗಿಬಿಡು. ನಮಗೂ ಸಾಕಾಯಿತು ಏನಿಗೆ ಮದುವೆ ಮಾಡಿ ಕಳಿಸ್ಬಿಡೋಣ. ಇಲ್ಲಮ್ಮ, ಸಾಧ್ಯ ಇಲ್ಲ. ಇದನ್ನು ಕನ್ಸು ಮನ್ಸೂರು ಇಟ್ಕೊಬೇಡ. ನಾನು ನೆನ್ನೆನೇ ಹೇಳಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಯಾರನ್ನೂ ಮದುವೆ ಮಾಡ್ಕೊಳ್ಳೋದಿಲ್ಲ. ನನಗೆ ಯಾರು ಇಷ್ಟನೋ ಅವರನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ. ಇಷ್ಟನೋ ಅಂತಂದರೆ ಯಾರಿಷ್ಟ? ಯಾರದು? ಯಾರನ್ನಾದ್ರೂ ಇಷ್ಟಪಟ್ಟಿದ್ಯಾ ಅದನ್ನಾದ್ರೂ ಬೊಗಳು. ಅಮ್ಮ, ನಾನೇನು ಬೊಗಳೋದಕ್ಕೆ ನಾಯಲ್ಲ. ನಾನು ಯಾರನ್ನ ಇಷ್ಟಪಟ್ಟಿದ್ದೀನಿ, ಯಾರನ್ನು ಮದುವೆ ಮಾಡ್ಕೋತೀನಿ ಅಂತ ನಿಮಗೆ ಒಂದಿನ ಗೊತ್ತಾಗುತ್ತೆ. ಅಂದರೆ ಏನು ಮೀನಾ, ನೀನು ಯಾರಾದ್ರೂ ಇಷ್ಟಪಡ್ತಿದ್ಯಾ? ಹೌದು ಅಣ್ಣ, ನಾನೊಬ್ರನ್ನ ಇಷ್ಟಪಡ್ತಾ ಇದ್ದೀನಿ. ಇಷ್ಟೆಲ್ಲ ಕೇಳಿದ್ಮೇಲೆ ನಾನು ಯಾಕೆ ಸುಮ್ಮನಿರಲಿ? ಆದರೆ ಅವ್ರು ಯಾರು ಏನು ಅವ್ರ ಅಡ್ರೆಸ್ಸು ನಾನು ಏನೂ ಹೇಳೋಕ್ಕೋಗಲ್ಲ. ಆದರೆ ನಾನು ಅವರನ್ನೇ ಮದುವೆ ಮಾಡ್ಕೊಳ್ಳೋದು. ಎಷ್ಟೋ ಧೈರ್ಯ ಇವಳಿಗೆ! ನಮ್ಮ ಮಾನ ಮರ್ಯಾದೆನ ಬೀದಿಗೆ ತಂದು ಬಿಡ್ತಾಳೆ ನೋಡು. ನೀನು ಮಾಡಿದ ಕೆಲಸದಿಂದನೇ ಹೀಗೆಲ್ಲ ಆಗ್ತಾ ಇರೋದು. ನೀನು ನಮ್ಗೆ ಯಾರಿಗೂ ಗೊತ್ತಿಲ್ಲದೇ ಹೋಗಿ ಮದುವೆ ಮಾಡ್ಕೊ ಬಂದಲ್ಲ ಇವಳನ್ನು. ಇವಾಗ ನಿನ್ನ ತಂಗಿನೂ ನಿನ್ನ ದಾರಿನೇ ಹಿಡಿತಾ ಇದ್ದಾಳಪ್ಪ, ನಿನ್ನ ದಾರಿನೇ ಹಿಡಿತಾ ಇದ್ದಾಳೆ. ನೋಡು ಹೇಗೆ ದಾರಿ ತರ್ತೀಯ ಅಂತ. ಮೀನಾ, ಇದೆಲ್ಲ ಸರಿ ಹೋಗೋದಿಲ್ಲ. ನಾನು ಹೆಂಗೋ ಗಂಡು ಹುಡುಗ, ನನಗೆ ಏನೇ ಬಂದು ಎದುರಿಸೋ ಶಕ್ತಿ ಇದೆ. ಆದರೆ ನಿನ್ನ ಜೀವನ ಹಂಗಾಗಲ್ಲ. ಆ ಹುಡುಗ ಯಾರು ಅನ್ನೋದನ್ನ ಹೇಳು ಮೊದಲು. ಆ ಹುಡುಗ ಯಾರು ಅನ್ನೋದನ್ನ ಹೇಳು, ಆಮೇಲೆ ಯೋಚನೆ ಮಾಡೋಣ. ಇಲ್ಲ ಅಣ್ಣ, ಆ ಹುಡುಗ ಯಾರು ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಒಪ್ಕೊಳ್ಳಲ್ಲ. ನೀವು ಒಪ್ಕೊಂಡ್ರೂ ಅಮ್ಮಂಗಂತೂ ಇಷ್ಟ ಆಗಲ್ಲ. ಅದಕ್ಕೆ ನಾನು ಹೇಳೋದಿಲ್ಲ ಅಷ್ಟೇ. ನನ್ನನ್ನು ಮತ್ತೆ ಮತ್ತೆ ಕೇಳಬೇಡಿ. ನೀವು ಪದೇ ಪದೇ ನನಗೆ ಈ ರೀತಿ ಬಲವಂತ ಮಾಡಿದ್ರೆ ನಾನು ಆ ಹುಡುಗನ ಜೊತೆ ಹೊರಟೋಗ್ತೀನಿ ಅಷ್ಟೇ. ನೋಡಿದ್ರಾ
ಈಗ ಬಂತು ನಿಜ ಹೊರಗಡೆ. ನನಗನ್ಸಿತ್ತು ಯಾವುದೋ ಹುಡುಗನ ಇಷ್ಟಪಡ್ತಾ ಇದ್ದಾಳೆ ಅಂತ. ನಾನು ಅವತ್ತೇ ಹೇಳಿದ್ದೆ ಅತ್ತೆ ನಿಮಗೆ, ಮೀನಿನ ಮೇಲೆ ಒಂಚೂರು ಗಮನ ಇಡಿ, ಯಾರನ್ನೋ ಇಷ್ಟಪಡ್ತಿದ್ದಾಳೆ ಅಂತ ಅನ್ಸುತ್ತೆ, ಅವಳ ಮಾತಿನ ವಸೆನೇ ಚೇಂಜ್ ಆಗಿದೆ ಅಂತ. ನೀವೇ ಮಾತಿನ ಮುಂಚೆ ನನಗೆ ಬೈತಾ ಇದ್ರಲ್ಲ, ನಿನ್ನ ಥರ ಅಲ್ಲ ನನ್ನ ಮಗಳು ಅಂತ. ಏನೇ ನನಗೆ ತಿರುಗಿ ಮಾತಾಡ್ತಿದ್ಯಾ? ಸೇಟ್ ತೀರ್ಸ್ಕೋಬೇಕಂತ ಇದೆಯೇನೆ ನನ್ನ ಮೇಲೆ? ಬಾರೆ ತೀರ್ಸ್ಕೋ, ಬಾರೆ ತೀರ್ಸ್ಕೋತೇನೆ, ಬಾರೆ ತೋರಿಸ್ಕೋ. ಅಯ್ಯೋ ಸುಮ್ಮನಿರಮ್ಮ ನೀನು. ಶಿಲ್ಪ ಅವತ್ತಿಂದ ಹೇಳ್ತಾ ಇಲ್ವಾ, ಅವಳ ಮಾತನ್ನು ನಂಬೋದು ಬೇಡ. ಒಂಚೂರು ನಿನ್ನ ಮಗಳ ಮೇಲೆ ಗಮನ ಕೊಟ್ಟಿದ್ರೆ ಏನಾಗ್ತಿತ್ತು? ಅನ್ನಪ್ಪ ಅನ್ನು ಹೆಂಡತಿ ಜೊತೆ ಸೇರಿಕೊಂಡು ನೀನು ಅಂದ್ಬಿಡು. ಜಯ, ನೀನು ಸುಮ್ಮನಿರು ಇವಾಗ. ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿದೆ ಹೇಳೋ? ಮುದ್ದು ಮಾಡಿ ಮಗಳು ತಪ್ಪು ಮಾಡ್ತಿದ್ರು ತಪ್ಪು ಅಂತ ತಿದ್ದುದೇನೆ ನೀನು ಮಾಡಮ್ಮ ನೋಡ್ಕೊಂಡು ಸುಮ್ಮನಿರ್ತೀನಿ ಅನ್ನೋ ಥರ ಬಿಟ್ಟಿಯಲ್ಲ, ಅದ್ರದ್ದಿದೆ ಏನೋ ಪರಿಣಾಮ ಹಿಂಗಾಗಿರೋದು. ನೀವೊಬ್ರು ಬಾಕಿ ಇದ್ರೆ ಎಲ್ಲ ತಂದು ನನ್ನ ಮೇಲೆ ಗೂಬೆ ಕೂರಿಸಿ ಎಲ್ಲ ಸೇರಿಕೊಂಡು ನಿಂದೇ ತಪ್ಪು ಅಂತ. ಆಯಿತು, ಗೂಬೆ ಎಲ್ಲ ನನ್ನ ಮೇಲೆ ಕೂರಿಸಿದ್ದೀರಾ, ನಾನೇ ನೋಡ್ಕೋತೀನಿ. ಆ ಹುಡುಗ ಯಾರು, ಎತ್ತ, ಯಾವ ಊರವನು, ಅವ್ನ ಕತೆ ಏನು ಎಲ್ಲ ಪ್ರತಿಯೊಂದು ತಿಳ್ಕೊತೀನಿ ನಾನು. ತಿಳ್ಕೊಂಡು ಆ ಹುಡುಗಂಗೊಂದು ಗ್ರಾಚಾರ ಬಿಡಿಸ್ತಿಲ್ಲ ನಾನು. ನೋಡ್ಕೊಳ್ಳಿ. ಅಪ್ಪ ಏನಪ್ಪ ಇದು ಮೀನಿನ ಕತೆ? ಅಲ್ಲ ಕಣಪ್ಪ, ಹುಡುಗ ಒಳ್ಳೆಯವನಾಗಿದ್ರೆ, ಒಳ್ಳೆ ಕುಟುಂಬದವನಾಗಿದ್ರೆ ನಮ್ದೇನು ತೊಂದರೆ ಇಲ್ಲ ಕಣಪ್ಪ. ಆದರೆ ಪೋಲಿನೋ ಅಪಪೋಲಿನೋ ಆಗಿದ್ರೆ ಸುಮ್ಮನೆ ಜೀವನ ಹಾಳಾಗುತ್ತಲ್ಲಪ್ಪ. ಹೌದು ಕಣಪ್ಪ, ಆದರೆ ಹುಡುಗ ಯಾರು ಅಂತ ಮೊದಲು ತಿಳ್ಕೊಬೇಕು. ಮೀನಾ ಹೇಳಿದ ಪ್ರಕಾರ ಇವತ್ತು ಜಾಮೂನು ತಿನ್ನೋಕ್ಕೆ ಹುಡುಗ ಬರ್ತಾನೆ ಅಂದಂಗೆ ಇತ್ತು, ಆದರೆ ಇವತ್ತು ಯಾವ ಹುಡುಗನೂ ಬರಲಿಲ್ಲ. ಹಂಗಂತ ಶಿಲ್ಪ ಅವ್ರ ಅಣ್ಣನ ಬಗ್ಗೆ ಅನುಮಾನ ಪಡೋಕ್ಕಾಗಲ್ಲ. ಪಾಪ ಅವರು ಇವತ್ತೇ ಮೊದಲನೇ ಸತಿ ನಮ್ಮನೆಗೆ ಬಂದಿರೋದು. ಮೀನನ್ನೇ ಅವರು ಸರಿಯಾಗಿ ನೋಡಿರಲ್ಲ. ಇನ್ನೆಲ್ಲಿ ಏನೋ ಆಗ್ತಿದೆ ಇಲ್ಲಿ, ಏನಂತ ಗೊತ್ತಾಗ್ತಿಲ್ಲ. ರೀ, ಹೀಗೆ ಮಾಡಿದ್ರೆ ಹೇಗೆ? ಶಿಲ್ಪನ ಮೊಬೈಲ್ನ ಒಂದ್ಸರಿ ಚೆಕ್ ಮಾಡಬೇಕಲ್ಲ. ಹೇಗಿದ್ರೆ ಹುಡುಗನ ಹತ್ರ ಮಾತಾಡ್ತಿರ್ತಾಳೆ, ಒಂದ್ಸರಿ ಮೊಬೈಲ್ ಯಾಕೆ ಚೆಕ್ ಮಾಡಬಾರ್ದು? ಆ ಹುಡುಗನ ನಂಬರ್ ಸಿಕ್ಕರೂ ಸಿಗ್ಬೋದಲ್ವಾ? ಹೌದು ಶಿಲ್ಪ, ಇದು ಒಂದು ಒಳ್ಳೆ ಐಡಿಯಾನೇ. ಆದರೆ ಅವಳು ಮೊಬೈಲ್ನ ಯಾವಾಗಲೂ ಇಟ್ಕೊಂಡೇ ಇರ್ತಾಳೆ. ಆಯಿತು, ನೋಡೋಣ ಇರು. ನಾನು ಅವಳ ರೂಮ್ಗೆ ಹೋಗಿ ಚೆಕ್ ಮಾಡೋಕ್ಕಾಗಲ್ಲ. ನೀನು ಯಾವಾಗಾದ್ರೂ ಹೋಗ್ತೀಯಲ್ಲ ಕಾಫಿ ಟೀ ಕುಡಿಯೋಕ್ಕೆ, ಏನಾದರೂ ತೊಗೊಳಕ್ಕೆ, ಆವಾಗ ಒಂದ್ಸರಿ ಮೊಬೈಲ್ ನೋಡ್ತೀಯಾ? ಹ್ಞೂ ರೀ, ಖಂಡಿತವಾಗ್ಲೂ ಚೆಕ್ ಮಾಡ್ತೀನಿ. ಅಪ್ಪ ನೀವು ತಲೆ ಕೆಡಿಸ್ಕೊಂಬಿಡಿ. ಯಾವುದೇ ರೀತಿ ಕೆಟ್ಟ ಅನಾಹುತ ಆಗೋದಕ್ಕಂತೂ ನಾನು ಬಿಡೋದಿಲ್ಲ. ನಾನೊಬ್ಬ ಪೊಲೀಸ್ ಆಗಿ ನನ್ನ ತಂಗಿ ಜೀವನ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ. ಏನೋ ಕಣಪ್ಪ ಚಿಕ್ಕಣ್ಣ, ನಮ್ಮ ಮನೆ ಮಾನ ಮರ್ಯಾದೆ ಉಳಿದ್ರೆ ಸಾಕಾಗ್ಬಿಟ್ಟಿದೆ. ನಿನ್ನ ತಂಗಿ ನನ್ನ ಮಾತಂತೂ ಕೇಳಲ್ಲ, ಯಾಕಂದ್ರೆ ನಿಮ್ಮಮ್ಮ ಹಂಗೆ ಮಾಡಿಬಿಟ್ಟಿದ್ದಾಳೆ. ನನ್ನ ಬಗ್ಗೆ ಇಲ್ದಿರೋವನ್ನೇ ಹೇಳ್ಕೊಟ್ಟು ಇನ್ನು ನೀವೇ ಸರಿ ದಾರಿ ತರಬೇಕು ಅವಳನ್ನು. ಆಯ್ತಪ್ಪ, ನಾನು ನೋಡ್ಕೋತೀನಿ ಬಿಡು. ರಜು ಹೋಗಿದ್ದೇನೋ? ಹೆಂಗಿದ್ದಾಳೋ ಶಿಲ್ಪ? ಆರಾಮಾಗಿದ್ದಾಳೆ ತಾನೆ? ಸ್ವರ್ಗೋಗ್ಬಿಟ್ಟಿದ್ದಾಳ? ನನಗೆ ಗೊತ್ತು ಅವಳು ಸ್ವರ್ಗೋಗಿರ್ತಾಳೆ ಅಂತ. ಎಂಥದ್ದು ಇಲ್ಲ ಕಣಮ್ಮ, ಅವಳು ಆರಾಮಾಗಿ ಖುಷಿಯಾಗಿ ಚೆನ್ನಾಗಿದ್ದಾಳೆ. ಅಲ್ಲೆಲ್ಲರೂ ಚೆನ್ನಾಗೇ ನೋಡ್ಕೋತಾ ಇದ್ದಾರೆ. ಅವ್ರ ಅತ್ತೆ ಸ್ವಲ್ಪ ಅವಾಗವಾಗ ಕುಂಕುಮ ತಾಡ್ತಾರೆ, ಅದು ಬಿಟ್ಟರೆ ಎಲ್ಲರೂ ಒಳ್ಳೆಯವ್ರೆ ಕಣಮ್ಮ. ಹೌದಾ? ಅವ್ರ ಅತ್ತೆಗೇನಂತೆ? ದೊಡ್ಡರೋಗ ನೆಟ್ಟಿಗಿರೋದಕ್ಕೆ. ಹೋಗ್ಲಿ ಬಿಡು. ಮತ್ತೆ ಏನಂದ್ಲು ಶಿಲ್ಪ? ನನ್ನನ್ನು ಕೇಳಿದ್ಲ? ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳ, ಬೇಜಾರು ಮಾಡ್ಕೊಂಡಿದ್ದಾಳ? ಅಮ್ಮ ಅವತ್ತು ನಡುರಾತ್ರಿಲಿ ಮನೆಯಿಂದ ಕಳಿಸ್ಬಿಡ್ತು ಅಂತ ಪಾಪ ಎಷ್ಟು ನೊಂದ್ಕೊಂಡ್ಲೋ ಏನೋ. ಆ ಟೈಮ್ಗೆ ಬೇಜಾರಾಗಿರುತ್ತೆ. ಅವಳು ಮಾಡಿದ್ದು ತಪ್ಪೇ ಅಲ್ವೇನಮ್ಮ? ಆದರೆ ಇವಾಗ ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಮುಂದಿನ ಸಲ ಬರುವಾಗ ಅಮ್ಮನ್ನು ಕರ್ಕೊಂಡು ಬಾ ಅಂತ ಹೇಳಿದ್ಲು. ಆಮೇಲೆ ನಾವಿಬ್ರು ಬರ್ತೀವಿ ಆದಷ್ಟು ಬೇಗ ಅಂತಲೂ ಹೇಳಿದ್ಲು. ಭಾವ ಅಂತೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆಮೇಲೆ ಜಾಮೂನ್ ಬೇರೆ ಕಟ್ ಕಳಿಸಿದಾಳೆ, ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಿ, ತೊಗೊಂಬಿಡು. ಹೌದಾ? ಜಾಮೂನ್ ಮಾಡಿದ್ಲಾ? ನನಗಿಷ್ಟ ಅಂತ. ಹೋಗಲಿ ಬಿಡು. ಆಮೇಲೆ ಆದಷ್ಟು ಬೇಗ ಅವ್ರ ಮನೆಗೆ ಹೋಗಿ ಬರಬೇಕು. ರೀ, ಈ ಜಗಳ ಈಗಲ ದ್ವೇಷ ಗೀಷ ಎಲ್ಲ ಪಕ್ಕಕ್ಕೆ ಇಟ್ಬಿಡ್ತೀನಿ. ಏನೇ ದ್ವೇಷ ಇದ್ರೂ ಅವ್ರ ಅತ್ತೆ ಮೇಲೆ ಅಷ್ಟೇ ನಂದು, ಅವ್ರ ಮನೆಯವ್ರ ಮೇಲಲ್ಲ. ಪಾರ್ವತಿ, ಅವ್ರ ಅತ್ತೆ ಮೇಲೂ ಬೇಡ, ಯಾರ ಮೇಲೂ ಬೇಡ. ಹೆಣ್ಣು ಎತ್ತೋರು ನಾವು ಕೊಟ್ಟು ಮನೆಗೆ ಹೆಂಗಿರಬೇಕು ಹಂಗಿರಬೇಕು. ಅವ್ರಿಗೆ ಏನು ಗೌರವ ಕೊಡಬೇಕು ಅದನ್ನು ಕೊಡಬೇಕು. ಇವೆಲ್ಲ ಬಿಟ್ಬಿಡು ಪಾರ್ವತಿ. ಮಗಳನ್ನ ಚೆನ್ನಾಗಿ ನೋಡ್ಕೊತಿದ್ದಾರಾ, ಅಷ್ಟು ಸಾಕು. ಅದು ನೋಡ್ಕೊಳ್ಳೋಣ ಬಿಡ್ರಿ. ಆದಷ್ಟು ಬೇಗ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ. ನನ್ನ ಮಗಳನ್ನ ನೋಡಬೇಕು ಅನಿಸ್ಬಿಟ್ಟಿದೆ ನನಗೆ. ರಜು, ಮುಂದಿನ ಸರಿ ಹೋಗುವಾಗ ಬರೀ ಕೊಯ್ಲು ಹೋಗೋಕ್ಕಾಗಲ್ಲ ಕಣೋ. ಅಳಿಯ ಮಗಳಿಗೆ ಶಾಸ್ತ್ರದ ಪ್ರಕಾರ ನಾವು ಮದುವೆಲಿ ಬಟ್ಟೆ ಏನಾದ್ರು ಕೊಡಬೇಕು. ಏನೂ ಕೊಟ್ಟಿಲ್ಲ. ಹೋಗೋವಾಗ ಸೀರೆನು ಮತ್ತು ಅಳಿಯಂದ್ರ ಬಟ್ಟೆ ತೊಗೊಂಡೋಗೋಣ. ಅಳಿಯಂದ್ರು ಬೇರೆ ಪೊಲೀಸು. ಈ ಪಂಚೆ ಗಿಂಚೆ ಎಲ್ಲ ಏನು ಬೇಡ ರೀ. ಒಂದು ಚೆನ್ನಾಗಿರೋ ಪ್ಯಾಂಟ್ ಶರ್ಟ್ ತಗೊಬಿಡೋಣ ರೀ ಅಳಿಯಂದ್ರಿಗೆ. ನಮ್ಮ ಶಿಲ್ಪಂಗೆ ರೇಷ್ಮೆ ಸೀರೆ ತಗೊಳ್ಳೋಣ. ಆಯ್ತು ಹೇಳು, ಹೋಗೋವಾಗ ತಗೊಳ್ಳೋಣ. ಹಂಗೆ ಅವೆಲ್ಲ ಕೊಟ್ಟು ಮನೆಗೆ ಕರಿಯೋಣ.
ಸರಿ ಅಮ್ಮ, ನನಗೂ ಸುಸ್ತಾಗಿದೆ, ಹೋಗಿ ಬಂದು ನಾನು ಮಲ್ಕೋತೀನಿ. ಜಾಮೂನ್ ಇಟ್ಟಿದೆ, ತಿನ್ಬಿಡ್ರಿ. ಆಯಿತು ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದೊಂದು ಸೀರಿಯಲ್ ರೂಪದಲ್ಲಿದೆ ಸ್ಟೋರಿ. ಅದಕ್ಕಾಗಿ ಇವತ್ತು ಹೊಸದಾಗಿ ಯಾರು ನೋಡ್ತಿದ್ದೀರಾ ವೀಡಿಯೋಸ್ನ, ದಯವಿಟ್ಟು ಹಳೆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ. ನಾವು ಹಾಕೋ ವೀಡಿಯೋಸ್ ಪ್ರತಿಯೊಂದು ಒಂದಕ್ಕೊಂದು ಲಿಂಕ್ ಇರುತ್ತೆ. ಅದಕ್ಕೋಸ್ಕರ ಕತೆ ಹೇಗಿದೆ ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.